ಜಿಬಿಎ ಅಧಿಕಾರಿಗಳ ಕಳ್ಳಾಟಕ್ಕೆ ಫ್ರೀಡಂ ಟಿವಿ ಬಿಗ್ ಶಾಕ್ ಕೊಟ್ಟಿದೆ. ಜಿಬಿಎ ಅಧಿಕಾರಿಗಳ ಹಗಲು ದರೋಡೆಯನ್ನ ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡಿದೆ. ಯಾವ ರೀತಿ ಜಿಬಿಎ ಅಧಿಕಾರಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬಯಲು ಮಾಡಿದೆ. ಜಿಬಿಎ ಅಧಿಕಾರಿಗಳ ದರೋಡೆ ಫ್ರೀಡಂ ಟಿವಿಯಲ್ಲಿ ಬಯಲಾಗಿದೆ. ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಇದು ಕಂಟ್ರೋಲ್ ರೂಮಾ ಅಥವಾ ಅಧಿಕಾರಿಗಳ ಐಷಾರಾಮಿ ಬೆಡ್ರೂಮಾ? ಕಂಟ್ರೋಲ್ ಮಾಡುವಂತಹ ಅಧಿಕಾರಿಗಳೇ ಗತಿ ಇಲ್ಲದ ಮೇಲೆ ಇದೊಂದು ಅನಾಥ ಅಥಾರಿಟಿಯ ಹೆಸರಿಗೆ ಮಾತ್ರ ಹೈಟೆಕ್ ಬೋರ್ಡು, ಆದರೆ ಒಳಗೆ ಹೋದ್ರೆ ಬರೀ ಭೂತ ಬಂಗಲೆ. ಶಿಫ್ಟ್ಗೆ 20 ಸಿಬ್ಬಂದಿಗಳು ಇರಬೇಕು ಅನ್ನೋದು ಸರ್ಕಾರಿ ಆದೇಶ. ಆದರೆ ಈ ಕಂಟ್ರೋಲ್ ರೂಮ್ನಲ್ಲಿ ಒಬ್ಬರಿದ್ದಾರೆ. ಇಬ್ಬರೇ ಸಿಬ್ಬಂದಿಗಳನ್ನ ಇಟ್ಕೊಂಡು ಕೋಟಿ ಕೋಟಿ ಹಣ ಯಾರ ಜೇಬಿಗಪ್ಪ ಹೋಗ್ತಾ ಇದೆ? ನಗರದ ಮಳೆ ಅವಾಂತರಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಸಿಕ್ತು. ಜಿಬಿಎ ಅಧಿಕಾರಿಗಳ ಕಳ್ಳಾಟಕ್ಕೆ ಬೆಂಗಳೂರು ಬಲಿಯಾಗಿದೆ. ಜನರ ಪ್ರಾಣದ ಜೊತೆಗೆ ಚೆಲ್ಲಾಟವಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವೇನ್ರಿ? ಮುಂಜಾಗ್ರತಾ ಕ್ರಮದ ಹೆಸರಲ್ಲಿ ಕೋಟಿ ಕೋಟಿ ಸ್ವಾಹ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಬೆಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಅಧ್ವಾನ ಕಂಡು ಬಂತು. ಯಾವಾಗ ಮಳೆ ಬಂತು ಭಾರಿ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ನಷ್ಟ ಉಂಟಾಯಿತು, ಭಾರಿ ಪ್ರಮಾಣದಲ್ಲಿ ಅವ್ಯವಸ್ಥೆ ಕಂಡು ಬಂತು. ಆದರೆ ಇದೆಲ್ಲದಕ್ಕೂ ಕಾರಣ ಏನು ಅನ್ನುವಂಥದ್ದು ಈಗ ನಿಮ್ಮ ಫ್ರೀಡಂ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಜನರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಪಂದನೆ ಕೊಡಬೇಕು, ಅದನ್ನು ಪರಿಹರಿಸಬೇಕು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಜಿಬಿಎ ಹೆಲ್ಪ್ಲೈನು 1522 ನಂಬರ್ ಅಂದರೆ ಬೆಂಗಳೂರಿಗರಿಗೆ ಮೃತ್ಯು ಪಾಶವಾಗಿದೆ. ಈಗ ಜಿಬಿಎ ಹೆಲ್ಪ್ಲೈನ್ 1522 ಅನ್ನುವಂಥದ್ದು ಮಹಾ ಮೋಸದ ಜಾಲ. ಸಂಕಷ್ಟದಲ್ಲಿ ಜನರಿಗೆ ಕೈ ಹಿಡಿಬೇಕಾಗಿದ್ದ ನಂಬರ್ ಈಗ ಡೆತ್ ಲೈನ್ ಆಗಿದೆ. ಸಾವಿರಾರು ಜನ ಕಾಲ್ ಮಾಡಿದ್ರು ಕೂಡ ಜಿಬಿಎಯಲ್ಲಿ ಫೋನ್ ಎತ್ತೋರೇ ಇಲ್ಲ. ಲೂಟಿ ಹೊಡೆಯೋದಕ್ಕೆ ಜಿಬಿಎ ಅಧಿಕಾರಿಗಳಿಗೆ ಲೈಸೆನ್ಸ್ ಸಿಕ್ಬಿಡ್ತಾ ಇಲ್ಲಿ. ಜಿಬಿಎ ಅಂದರೆ ಲೂಟಿ ಮಾಡುವ ಲೈಸೆನ್ಸ್ ಅಂದುಕೊಂಡ್ರ? ಆಯುಕ್ತರು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಜನರಿಗೆ ನಾಮ ಹಾಕಿದ್ದು ಸಾಬೀತಾಗಿದೆ. ಫ್ರೀಡಂ ಟಿವಿ ಕ್ಯಾಮೆರಾದಲ್ಲಿ ಬೆತ್ತಲಾಯಿತು ಜಿಬಿಎ ಅಸಲಿ ಕರ್ಮಕಾಂಡ. ಸಾವಿರಾರು ದೂರುಗಳನ್ನು ಬಗೆಹರಿಸಿದ್ದೀವಿ ಅನ್ನೋದು ಹಸಿ ಸುಳ್ಳು. ಜಿಬಿಎ ಆಯುಕ್ತರ ಬಣ್ಣ ಈಗ ಬಯಲು ಮಾಡಿ ಫ್ರೀಡಂ ಟಿವಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ನೋಡಿ, ಕೋಟಿ ಕೋಟಿ ಹಣ ಬಿಡುಗಡೆಯಾಗಿದೆ, ಖರ್ಚಾಗಿದೆ. ಆದರೆ ಅದರಲ್ಲಿ ಸರಿಯಾಗಿ ಬಳಕೆಯಾಗಿರುವಂಥದ್ದು ಎಷ್ಟಪ್ಪ? ಕಾಲ್ ಸೆಂಟರ್ ಇದು. ಜನರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡೋದಕ್ಕೆ ಇರುವಂತಹ ಸಹಾಯವಾಣಿ. ಆದರೆ ಅವರಿಗೆ ನೆರವನ್ನು ನೀಡೋದಕ್ಕೆ, ಅವರಿಗೆ ಸರಿಯಾಗಿರುವಂತಹ ಗೈಡ್ಲೈನ್ಸ್ಗಳನ್ನು ಕೊಡೋದಕ್ಕೆ ಬೆರಳೆಣಿಕೆಯಷ್ಟು ಜನ. ಕೋಟಿ ಕೋಟಿ ಹಣ ಖರ್ಚು, ಆದರೆ ಯಾರ ಜೇಬಿಗೆ ಹೋಯ್ತು? ಡಿಕೆಶಿ ಅವರೇ ಅಧಿಕಾರಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿ. ಇದೇನು ನಡೀತಾ ಇದೆ ಅಧಿಕಾರಿಗಳ ಅಟ್ಟಹಾಸ? ಅದಕ್ಕೆ ನೀವು ಬ್ರೇಕ್ ಹಾಕಬೇಕಾಗಿತ್ತು. ಬೆಂಗಳೂರು ಯಾವುದಕ್ಕೆ ಬ್ರ್ಯಾಂಡ್ ಆಗಿದೆ, ಅಲ್ಲೂ ಕೂಡ ಲೂಟಿ ಆಗ್ತಾ ಇದೆಯಾ? ಮಳೆ ಬಂದಾಗ ನಟಿಸುವ ಇವರು ಆಮೇಲೆ ಎಲ್ಲಿಗೆ ನಾಪತ್ತೆ ಆಗ್ತಾರೆ? ಜನರ ತೆರಿಗೆ ಹಣದಲ್ಲಿ ಅಧಿಕಾರಿಗಳು ಶೋಕಿ ಹೊಡಿತಾ ಇದ್ದಾರೆ. ಜನರ ಪ್ರಾಣಕ್ಕೆ ಬೆಲೆ ಇಲ್ವೇನ್ರಿ? ಜನರು ಮಳೆಯಲ್ಲಿ ಮುಳುಗ್ತಾ ಇದ್ರು ಕೂಡ AC ರೂಮಲ್ಲಿ ಆರಾಮಾಗಿ ಅಧಿಕಾರಿಗಳು ಮಜಾ ಮಾಡ್ತಾ ಇದ್ದಾರೆ. ಸಿಬ್ಬಂದಿಯೇ ಇಲ್ಲದಿದ್ರು ಸಾವಿರಾರು ಸಮಸ್ಯೆಗಳು ಸಾಲ್ವ್ ಮಾಡಿದ್ದು ಹೇಗೆ? ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಜಿಬಿಎ ಬಣ್ಣ ಬಟ ಬಯಲಾಗಿದೆ. ಜಿಬಿಎ ಅನ್ನೋದು ಬರೀ ಹಣ ಲೂಟಿ ಮಾಡೋದಕ್ಕೆ ಅಡ್ಡೆ ಆಯ್ತಾ? ಇಡೀ ಬೆಂಗಳೂರು ಉಗಿತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಅಧಿಕಾರಿಗಳಿಗೆ ಚಾಟಿ ಬೀಸಬೇಕಾಗಿತ್ತು, ಆದರೂ ಕೂಡ ನೀವು ಕೂಡ ಮೌನವಾಗಿದ್ದೀರಿ. ಈಗಲಾದರೂ ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನಕ್ಕೆ ನೀವು ಚಾಟಿ ಬೀಸ್ತೀರಾ ಸಚಿವರೇ? ಈ ಬಗ್ಗೆ ಹೇಳಬೇಕು ನೀವು. ಹೋಮ್ ಮಿನಿಸ್ಟರ್ ಆಗಿರುವಂತಹ ತಾವು ಈ ರೀತಿ ಅಧಿಕಾರಿಗಳ ಅಧ್ವಾನ ಏನಿದೆ, ಕೋಟಿ ಕೋಟಿ ಏನು ಲೂಟಿ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ಚಾಟಿ ಬೀಸ್ತೀರಾ ಅಥವಾ ಮತ್ತೆ ದಿವ್ಯ ನಿರ್ಲಕ್ಷ್ಯವನ್ನು ಮತ್ತೆ ಮುಂದುವರಿಸ್ತೀರಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗಾಳಿ ಮಳೆ ಆಗುವ ಸಾಧ್ಯತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿರುವಂಥದ್ದು. ಸೊ ಇತ್ತ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಂಟ್ರೋಲ್ ರೂಮ್ ಅಂತೇನಿದೆ, ಕಂಟ್ರೋಲ್ ರೂಮ್ಗೆ ಈಗಾಗಲೇ ದಿನನಿತ್ಯ ಸಾವಿರಾರು ಕಾಲ್ಸ್ ಬರ್ತವೆ. ಅದರಲ್ಲೂ ಕೂಡ ಮಳೆ ಬಂದಂಥ ಸಮಯದಲ್ಲಿ ಸಾಕಷ್ಟು ಕಾಲ್ಸ್ ಬರ್ತವೆ. ಸೊ ಈಗ GBA ಯಾವ ರೀತಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದೆ ಮತ್ತು ಇಲ್ಲಿನ ಕಂಟ್ರೋಲ್ ರೂಮ್ ಯಾವ ರೀತಿ
ಸಿದ್ಧತೆ ಮಾಡ್ಕೊಂಡಿದೆ ಅಂತೇಳಿ ಸೊ ನಾನು ಇವತ್ತು ಜಿ ಬಿ ಎಲ್ಲಿದ್ದೀನಿ. ನಿಮಗೆ ಗಮನಿಸ್ತಾ ಇರ್ಬೋದು, ನಾನು ತೋರಿಸ್ತಾ ಹೋಗ್ತೀನಿ. ಇವತ್ತು ಅಂದರೆ ಬೆಂಗಳೂರು ನಗರದಲ್ಲಿರುವಂಥ ಜಿ ಬಿ ಏನಿದೆ, ಜಿ ಬಿ ಎ ಕಂಟ್ರೋಲ್ ರೂಮ್ಗೆ ಪ್ರತಿಯೊಂದು ಬೆಂಗಳೂರು ನಗರದಲ್ಲಿರುವಂಥ ಕಾಲ್ಸ್ಗಳು ಇಲ್ಲಿ ಬರ್ತವೆ. ಕಂಪ್ಲೇಂಟ್ಸ್ ಇಲ್ಲಿ ಬಂದ ತಕ್ಷಣ ಕೂಡಲೇ ಇಲ್ಲಿಂದ ಕ್ಲಿಯರ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ, ಅಧಿಕಾರಿಗಳಿಗೆ ಹೇಳುವಂಥ ಕೆಲಸ ಆಗುತ್ತೆ. ಸೊ ಇದು ಜಿ ಬಿ ಎ ಕಂಟ್ರೋಲ್ ರೂಮ್ ಆಗಿದೆ. ಸೊ ಗಮನಿಸ್ತಾ ಇರ್ಬೋದು, ಜಿ ಬಿ ಎ ಕಂಟ್ರೋಲ್ ರೂಮ್ ಇವತ್ತು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತೇಳಿ ಸೊ ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಅಧಿಕಾರಿಗಳು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು, ಕೇವಲ ಏನಾದರೂ ಇನ್ಸಿಡೆಂಟ್ ಆದಾಗ ಇಲ್ಲ ಮಳೆಗಿಳೆ ಬಂದಾಗ ಸೊ ಆಗ ಏನಾದರೂ ಅಷ್ಟೇ ಅಧಿಕಾರಿಗಳು ಎಲ್ಲಿ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಇರ್ತಾರಾ ಇರೋದಿಲ್ಲ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳಿರುವಂಥದ್ದು, ಸೊ ಮುಂದಿನ 7 ದಿನಗಳಲ್ಲಿ ಸಾಕಷ್ಟು ಮಳೆಯಾಗುವ ಸಾಧ್ಯತೆ ಅಂತೇಳಿದೆ. ಸೊ ಬೆಂಗಳೂರು ನಗರದಲ್ಲಿ ಮಳೆ ಏನಾದರೂ ಅವಾಂತರ ಆದರೆ ಸಾಕಷ್ಟು ಮರ, ರಂಬೆ, ಕೊಂಬೆಗಳು ಗಾಳಿಗೆ ಅಂದರೆ ನೆಲಕ್ಕೆ ಬಿದ್ದು ಸಾಕಷ್ಟು ಜನರು ಪ್ರಾಣ ಹೋಗ್ತಾ ಇದೆ. ಇಷ್ಟರ ಮಟ್ಟಿಗೆ ಇಷ್ಟೆಲ್ಲ ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲ ಅನಾಹುತ ಆಗ್ತಿದ್ರು ಕೂಡ ಆದರೂ ಇಲ್ಲಿನ ಸಿಬ್ಬಂದಿಗಳು ಯಾವ ರೀತಿ ಇದೆ, ಇಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸ್ತಾ ಇದೆ ಅಂತೇಳಿ ಇವತ್ತು ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ನ ನೋಡ್ತಾ ಇದೆ. ಸೊ ನೀವು ಗಮನಿಸ್ತಾ ಇರೋದು ಕೇವಲ ಒಂದಿಷ್ಟು 3-4 ಜನ ಬೆರಳೆಣಿಕೆ ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕಾಣ್ತಿರುವಂಥದ್ದು. ಇನ್ನೆಲ್ಲ ಫೋನ್ಗಳು ಖಾಲಿ ಅಂತ ಖಾಲಿ ಹೊಡಿತಿರುವಂಥದ್ದು. ಅಂದರೆ ಒಂದು ಶಿಫ್ಟಲ್ಲಿ ಸುಮಾರು 15-20 ಜನ ಕೆಲಸ ಮಾಡಲಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅಂದರೆ ಈಗ ಗಮನಿಸ್ತಾ ಇರ್ಬೋದು ಇಲ್ಲಿ ಅಂದರೆ ಈ ಒಂದು ಕಂಟ್ರೋಲ್ ರೂಮ್ ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ, ಜೊತೆಗೆ ಎಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಫ್ರೀಡಮ್ ಟಿವಿ ಆ ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ರಿಯಾಲಿಟಿ ಚೆಕ್ ಎಲ್ಲದೂ ಕೂಡ ಗೊತ್ತಾಗ್ತಿರುವಂಥದ್ದು. ಜೊತೆಗೆ 1533 ಅಂತೇಳಿ 1533 ಅಂತೇಳಿ ಇಲ್ಲಿ ನಂಬರ್ ಕಂಟ್ರೋಲ್ ರೂಮ್ಗೆ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ 1533ಗೆ ನಾನು ಕೂಡ ಕರೆ ಮಾಡ್ತೀನಿ. ಸೊ ಅದು ಎಷ್ಟರ ಮಟ್ಟಿಗೆ ಫೋನ್ ಹೋಗುತ್ತೆ, ಜೊತೆಗೆ ಯಾರು ಪಿಕ್ ಮಾಡ್ತಾರೆ ಅಂತೇಳಿ ಇವತ್ತೊಂದು ರಿಯಾಲಿಟಿ ಚೆಕ್ಕನ್ನು ಮಾಡುವ ಮುಖಾಂತರ ಇವತ್ತು ಫ್ರೀಡಮ್ ಟಿವಿ ಗೊತ್ತಾಗ್ತಿರುವಂಥದ್ದು. ಸೊ ಇದೀಗ ಅಂದರೆ ಯಾವುದು ಅಂದರೆ ಗಂಟೆಗೆ ಇಷ್ಟು ಕಾಲ್ಸ್ ಕಂಪ್ಲೇಂಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಯಾವೊಂದು ಕಾಲ್ಸ್ ಬರ್ತಾ ಇಲ್ಲ. ಇನ್ನು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸ್ತದೆ, ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಿದೆ ಅಂತೇಳಿ ಇವತ್ತು ಫ್ರೀಡಮ್ ಟಿವಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಿರುವಂಥದ್ದು. ಸೊ 1533ಗೆ ಕರೆ ಮಾಡಿದ್ದೀನಿ, ಕರೆ ಹೋಗ್ತಾ ಇಲ್ಲ. ಇದು ಜಿ ಬಿ ಎ ಅಧಿಕಾರಿಗಳು ಮತ್ತು ಕಂಟ್ರೋಲ್ ರೂಮ್ ಅಂತ ಏನು ಒಂದು ಹೆಲ್ಪ್ಲೈನ್ ನಂಬರನ್ನು ಕೊಟ್ಟಿದ್ದಾರೆ. ಆ ಹೆಲ್ಪ್ಲೈನ್ ನಂಬರ್ನ ಇದು ಒಂದು ಮಾಹಿತಿ. ಅಂದರೆ ಒಂದು ಕಡೆ ಫೋನ್ ಹೋಗ್ತಾ ಇಲ್ಲ, ಮತ್ತೊಂದು ಕಡೆ ಕಂಟ್ರೋಲ್ ರೂಮಲ್ಲಿದ್ದೀನಿ, ಕಂಟ್ರೋಲ್ ರೂಮ್ಗೆ ಒಂದು ಫೋನ್ ಬರ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಕಂಟ್ರೋಲ್ ರೂಮ್ಗೆ CM DCM ಕೂಡ ಬಂದಿದ್ದರು. ಅವಾಗ ಕೇವಲ ಒಂದಿಷ್ಟು ಸಿಬ್ಬಂದಿಗಳು ಮಾತ್ರ ಕಂಡಿದ್ರು. ಆದರೆ ಈಗ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಒಟ್ಟಾರೆ ಜಿ ಬಿ ಎ ಆಯುಕ್ತರಾಗಿರುವಂಥದ್ದು, ಮುಖ್ಯ ಆಯುಕ್ತರು ಮಹೇಶ್ವರ ಆಗಿರ್ಬೋದು, CM DCM ಇರೋದು ನಿಜಕ್ಕೂ ಕೂಡ ಇದನ್ನು ನೋಡಬೇಕು. ಇಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ, ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಆಗ್ತಿದೆ ಅಂತೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಯಾಕೆ ಬೆಂಗಳೂರು ನಗರದಲ್ಲಿ ಪದೇ ಮಳೆ ಬಂದಾಗ ಈ ರೀತಿ ಅನಾಹುತಗಳು ಆಗ್ತವೆ ಅನ್ನೋದಕ್ಕೆ ಇದು ಒಂದು ಕಾರಣ. ಯಾಕಂದರೆ ಇಲ್ಲಿ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೆಲಸ ಮಾಡ್ತಾ ಇಲ್ಲ. ಕೇವಲ ಒಂದು ಶಿಫ್ಟಲ್ಲಿ 15-20 ಜನ ಕೆಲಸ ಮಾಡ್ತೀವಿ ಅಂತೇಳಿ ಕೇವಲ ಹೆಸರಿಗಷ್ಟೇ ದುಡ್ಡು ಹಣ ರಿಲೀಸ್ ಮಾಡಿಸ್ಕೊಳ್ಳೋಕ್ಕಷ್ಟೇ ಈ ಕೆಲಸ ಆಗ್ತಾ ಇದೆ ಅಂತೇಳಿ ಇದು ಫ್ರೀಡಮ್ ಟಿವಿಯ ರಿಯಾಲಿಟಿ ಚೆಕ್ನೊಂದಿಗೆ ನಿಮಗೆ ಕೊಟ್ಟಿರುವಂಥದ್ದು. ಜೊತೆಗೆ 1533 ಅಂತ ಕಂಟ್ರೋಲ್ ರೂಮ್ಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಆ ಹೆಲ್ಪ್ಲೈನ್ ನಂಬರ್ ಸಮೇತ ಹೋಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಬಂದು ಕೆಲಸ ಮಾಡಿಸ್ತಾರೆ, ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಂಜುನಾಥ್ ಸಕ್ರ, ಫ್ರೀಡಮ್ ಟಿವಿ, ಬೆಂಗಳೂರು.